ಈ ಗಲಾಟೆ ಮಾಡಿರೋರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ದೇ ಮೈಟ್ ಬಿ ಸಸ್ಪೆಕ್ಟ್ ಇನ್ ದಿಸ್ ಮರ್ಡರ್ಸ್. ಈ ಒಂದು ಮರ್ಡರ್ ಅಲ್ಲಿ ಇವರುಗಳು ಸಸ್ಪೆಕ್ಟ್ ಇರಬಹುದು. ಅಂಡ್ ದಟ್ಸ್ ಎ ಬೆಸ್ಟ್ ಪಾಯಿಂಟ್. ಈ ಒಂದು ಇವತ್ತು ಆಗಿರೋ ಗಲಾಟೆ ಇಟ್ಸ್ ಎನ್ ಆಪರ್ಚುನಿಟಿ. ನಮ್ಗೆಲ್ಲ ಒಂದು ಆಪರ್ಚುನಿಟಿ. ನಮ್ಗೆ ಗುಂಪು ಬೇಕಾಗಿತ್ತು. ಧರ್ಮಸ್ಥಳದಲ್ಲಿ ಒಂದು ಗುಂಪಿದೆ. ಪಾಸಿಬಲಿ ಕೊಲೆಗಾರರಿಗೆ ಹೆಲ್ಪ್ ಮಾಡೋ ಗುಂಪೇ ಇರ್ಬೋದು ಇದು, ಅಥವಾ ಕೊಲೆಯ ಮಾಡಿರುವಂತ ಸಸ್ಪೆಕ್ಟ್ಗಳೇ ಆಗಿರ್ಬೋದು. ಐ ಥಿಂಕ್ ಇಟ್ಸ್ ಎವ್ರಿಥಿಂಗ್ ಇಸ್ ಓಪನ್. ಇದನ್ನ ಆಪರ್ಚುನಿಟಿಯಾಗಿ ಬಳಸ್ಕೊಳ್ಳೋಣ. ಅವ್ರ ದಡ್ಡರ ತರ ನಾವು ಹ್ಯಾಂಡಲ್ ಮಾಡೋದು ಬೇಡ. SIT ನೀವು ಇವ್ರ ಮೇಲೆ ಕಣ್ಣಿಟ್ಟಿಲ್ಲ ಅಂದ್ರು ವಿ ವಿಲ್ ಮಾನಿಟರ್. ನಮ್ಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟವ್ರೆ ಈ ಗೂಂಡಾಗಳು. ನಾವು ವಿ ವಿಲ್ ವೆರಿಫೈ ಇವರು ಸಸ್ಪೆಕ್ಟ್ಸಾ ಅಥವಾ ಕ್ರೈಮ್ ಅಲ್ಲಿ ಭಾಗ ಆಗಿದಾರಾ ಅಥವಾ ಕೊಲೆನಲ್ಲಿ ಮಾಡಿ ಸಹಾಯ ಮಾಡಿದಾರಾ. ಆರ್ ದೇ ಪಾರ್ಟ್ ಆಫ್ ಕಾನ್ಸ್ಪಿರಸಿ? ಆರ್ ದೇ ಪಾರ್ಟ್ ಆಫ್ ಕಿಲ್ಲಿಂಗ್? ಆರ್ ದೇ ಪಾರ್ಟ್ ಆಫ್ ಬರಿಂಗ್? ಆರ್ ದೇ ಪಾರ್ಟ್ ಆಫ್ ಗ್ಯಾಂಗ್ ರೇಪ್? ಆರ್ ದೇ ಪಾರ್ಟ್ ಆಫ್ ಕಿಲ್ಲಿಂಗ್? ಆರ್ ದೇ ಪಾರ್ಟ್ ಆಫ್ ಕಿಡ್ನಾಪಿಂಗ್? ಯಾಕಂದ್ರೆ ಅತ್ಯಾಚಾರ ಮಾಡ್ಬೇಕಂದ್ರೆ ಕಿಡ್ನಾಪ್ ಆಗ್ಲೇಬೇಕು. ಕಿಡ್ನಾಪ್ ಮಾಡಕ್ಕೆ ಜನ ಬೇಕೇ ಬೇಕು, ಗಾಡಿ ಬೇಕು, ಡ್ರೈವರ್ ಬೇಕು, ಎತ್ತಾಕೊಂಬರ್ ಬೇಕು. ಆಮೇಲೆ ಅವ್ರನ್ನ ಸಾಯಿಸೋರ್ ಬೇಕು, ಹೆಣ್ಮಕ್ಳನ್ನ ಅಥವಾ ಗಂಡ್ ಮಕ್ಕಳನ್ನ ಸಾಯಿಸೋರ್ ಬೇಕು. ಸಾಯಿಸೋದ ಮೇಲೆ ತಗೊಂಡೋಗಿ ಭೀಮನ್ ಕೊಡ್ಬೇಕು, ಟ್ರಾನ್ಸ್ಪೋರ್ಟ್ ಮೋಡು. ಇವರು ಅದಕ್ಕೆ ಮುಂಚೆ ರೇಪ್ ಮಾಡಿರ್ಬೋದು ಅಥವಾ ರೇಪಲ್ಲಿ ಭಾಗಿಯಾಗಿರ್ಬೋದು. ಈ ಎಂಟೈರ್ ಗ್ಯಾಂಗ್ ಏನಿದೆ ಹೊರಗಡೆ ಬಂದಿದಾರಲ್ಲ, SIT ಶುಡ್ ಮಾರ್ಕ್ ದೆಮ್ ಆಸ್ ಎ ಸಸ್ಪೆಕ್ಟ್ಸ್. ಇವರು ಈ ಕೊಲೆ ಕೇಸಲ್ಲಿ ಸಸ್ಪೆಕ್ಟ್ ಅಂತ ಮಾನಿಟರ್ ಮಾಡಿದ್ರೆ ಐ ಆಮ್ ಶ್ಯೂರ್ ನಾವು ತುಂಬಾ ಹತ್ತಿರದಲ್ಲಿದ್ದೇವೆ, ಈ ಒಂದು ಕೇಸಿನ ಹತ್ತಿರದಲ್ಲಿದ್ದೀವಿ ಅಂತ ನನಗನ್ನಿಸ್ತದೆ. ಬೀಯಿಂಗ್ ಎನ್ ಅಡ್ವೊಕೇಟ್ ಐ ಶುಡ್ ನಾಟ್ ಮಿಂಡಲ್. ನಾನು ಸೆಂಟ್ರಲ್ ತಲೆ ಹಾಕಬಾರ್ದು. ಬಟ್ ಈ ಆಪರ್ಚುನಿಟಿನ ಸಮಾಜದ ಮುಂದೆ ಹೇಳಿಲ್ಲ ಅಂತಂದ್ರೆ ನನಗೂ ನಿದ್ದೆ ಬರೋಲ್ಲ. ಹಂಗಾಗಿ ಈ ಎಲ್ಲಾ ವಿಚಾರಗಳನ್ನ ವಿ ಗಾಟ್ ದ ಸಸ್ಪೆಕ್ಟ್ಸ್. SITಗೆ ಸಮಾಜಕ್ಕೆ ಸಸ್ಪೆಕ್ಟ್ಗಳು ಅವರೇ ಹೊರಗಡೆ ಬಂದು ನೀವು ಮುಖ ತೋರಿಸಿದಿರಾ. ನೀವೆಲ್ಲ ಸಸ್ಪೆಕ್ಟ್ಗಳೇ. ನೀವಂತೂ ಎಸ್ಕೇಪ್ ಆಗಕ್ಕಾಗಲ್ಲ. ಐ ಆಮ್ ಶ್ಯೂರ್ ಯಾರ ಕಣ್ಣಿಗೆ ಬಿದ್ದಿದ್ದೀರಾ ಗೊತ್ತಿಲ್ಲ, ನಮ್ ಕಣ್ಣಿಗಂತೂ ಬಿದ್ದಿದ್ದೀರಾ. ವಿ ವಿಲ್ ನಾಟ್ ಲೀವ್ ಯು ಗೈಸ್. ಓಕೆ, ಯು ಆರ್ ಎ ಸಸ್ಪೆಕ್ಟ್. ಈ ಕೊಲೆ ಕೇಸಲ್ಲಿ, ಈ ಹತ್ಯಾಕಾಂಡದಲ್ಲಿ ಗಲಾಟೆ ಮಾಡ್ತಾ ಇರುವಂತ ಈ ಪರೋಡಿಗಳು, ಈ ರೌಡಿಗಳು, ದೇ ವಿಲ್ ಬಿ ಸಸ್ಪೆಕ್ಟ್. ವೆದರ್ SIT ಕನ್ಸಿಡರ್ ಮಾಡ್ಲೇ ಬಿಡ್ಲಿ, ಬಟ್ ಯು ಆರ್ ಎ ಸಸ್ಪೆಕ್ಟ್. ಯಾಕೆ ಅಂತಂದ್ರೆ SIT ಒಂದು ಉತ್ತಮ ಘಟ್ಟ. ಅಲ್ಲಿ ಹೆಣಗಳು ಸಿಕ್ಕಿದೆ, ಬೋನ್ ಸಿಕ್ಕಿದೆ, ಇಡೀ ಪ್ರಪಂಚ ನೋಡಿದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ತೋರಿಸಿದೆ, ರಾಷ್ಟ್ರೀಯ ಮಾಧ್ಯಮಗಳು ತೋರಿಸಿದೆ, ಇಂಡಿಯಾ ಟುಡೇ ತೋರಿಸಿದೆ, ಆಜ್ ತಕ್ ತೋರಿಸಿದೆ, NDTV ತೋರಿಸಿದೆ. ಲಿಟ್ರಲಿ ಎವ್ರಿ ನ್ಯಾಷನಲ್ ಮೀಡಿಯಾ ಇಸ್ ಫೋಕಸಿಂಗ್ ಆನ್ ದಿಸ್. ಅಂತ ಸಮಯದಲ್ಲಿ ನೀವು ಗಲಾಟೆ ಮಾಡಿ ಸಸ್ಪೆಕ್ಟ್ ಅನ್ನೋ ಟ್ಯಾಗ್ ಅನ್ನ ನೀವೇ ಹಾಕೊಂಡಿದಿರೋ ದಡ್ರ. ಎಲ್ಲರೂ ನಿಮ್ ತರ ದಡ್ರಿರೋದಿಲ್ಲ. ಓಕೆ, ಅವನ್ ಯಾರೋ ನನ್ಗೆ ಹೇಳ್ತಾ ಇದ್ದ, ಅಪಿತಪಿ ಧರ್ಮಸ್ಥಳ ಕಡೆ ಬಂದ್ರೆ ಗುರು ಪೂರ್ತಿ ಪಟಾಲಮ್ಮೆ ಕರ್ಕೊಂಬತ್ತೀವಿ. ನಾವು ನಿಮ್ ತರ ಚಿಲ್ರೆ 100-200 ಅಲ್ಲ ಗುರು. ಬಂದ್ರೆ ಒಂದು ದಂಡೆ ಬರ್ತೀವಿ. ಏನಂದ್ರೆ ಆ ನೆಲ ಶೇಕ್ ಆಗಬೇಕು, ಆ ರೀತಿ ಒಂದು ನಡೆ ಇರ್ತದೆ. ಎಲ್ಲ ಯಾರನ್ನು ಏನು ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ. ಎಲ್ಲರದು ಅವ್ರದೇ ಆದಂತ ತಾಕತ್ತಿರ್ತದೆ. ಒಬ್ಬ ಸಾಮಾನ್ಯ ಹಳ್ಳಿನಲ್ಲಿ ಹುಟ್ಟಿರುವಂತ ವ್ಯಕ್ತಿ ನಾನೊಂದು ನ್ಯೂಸ್ ಮಾಡಿದ್ರೆ 1000 ಜನ ನೋಡ್ತಾರೆ. ನಾನು ಕರೆದ್ರೆ 1000 ಜನ ಖಂಡಿತ ಬರ್ತಾರೆ. ಬಟ್ SIT ಮಾಡ್ತಾರೋ ತನಿಖೆಗೆ ನಾವ್ ಯಾರು ಅಡ್ಡ ಮಾಡಕ್ ಬಿಚ್ಚಲ್ಲ. ಬಟ್ ನೀವು ಮಾಡಿರೋ ಒಂದು ದಡ್ಡತನ ಏನ್ ಗೊತ್ತಾ ಇವತ್ತು? ನೀವಾಗಿ ಸಸ್ಪೆಕ್ಟ್ಗಳಾಗಿ ಮಾರ್ಕ್ ಮಾಡ್ಕೊಂಡಿದ್ದೀರಾ. ಓಕೆ, ಎಂತ ದಡ್ಡ ಮುಂಡೆವು ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರೋ ಐಡಿಯಾ ಕೊಟ್ಟರು ಈ ಗಲಾಟೆ ಮಾಡೋದು ಅಂತ. ಬಟ್ ಗಲಾಟೆ ಮಾಡಿ ತುಂಬಾ ಒಳ್ಳೇದಾಯ್ತು. ಕಾರಣ ಯಾಕೆ ಅಂತಂದ್ರೆ ಪ್ರಪಂಚಕ್ಕೆ ಗೊತ್ತಾಯ್ತು ಸಸ್ಪೆಕ್ಟ್ಗಳು ನೀವೇ ಇರ್ಬೋದು ಅಂತ. ಓಕೆ, ವೈ ನಾಟ್? ನೀವು ಈ ಒಂದು ಕೊಲೆ ಕೇಸಲ್ಲಿ ಸಸ್ಪೆಕ್ಟ್ ಯಾಕೆ ಆಗಿರಬಾರ್ದು? ಯಾರು ಅವನು ಪವರ್ ಟಿವಿ ರಾಕಿ ಹೇಳ್ಕೊಟ್ನಾ ಅಥವಾ ದಣಿಗಳು ಹೇಳ್ಕೊಟ್ರ ಹೋಗಿ ಗಲಾಟೆ ಮಾಡಿ ಅಂತ? ದಡ್ರ ಕಣ ನೀವು. ದಣಿಗಳು ಫ್ಲೈಟ್ ಎತ್ತು ಓಡಾಗಿ ನೀವು ತಗಲಾಕೊಂಡ್ರೆ ಏನ್ ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮ ಜೈಲಿಗೆ ಊಟ ಹೊರಬೇಕಾಗತ್ತೆ. ಓಕೆ, ಇದು ನೀವು ಅನ್ಕೊಂಡಂಗೆ ಮಾಮೂಲಿ ಕೇಸಲ್ಲ. ರಾಜ್ಯ ಸರ್ಕಾರ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಸೆಟಪ್ ಮಾಡಿ ತನಿಖೆ ಮಾಡ್ತಾ ಇರುವಂತ ದೊಡ್ಡ ಹತ್ಯಾಕಾಂಡ. ಕಾಂಜಿ ಪಿಂಜಿ ಕೇಸಲ್ಲ. ದಣಿಗಳ ಅಡ್ಡ ಬಂದವ್ರೆ, ನೀವು ಗಲಾಟೆ ಮಾಡಿದ್ರಿ, ಯಾವುದು ಜಗ್ಗಲ್ಲ ಇಲ್ಲಿ. ಇನ್ಫ್ಯಾಕ್ಟ್ ಹಗ್ಗಕ್ಕೆ ತುಂಬಾ ಹತ್ತಿರವಾಗಿದ್ದೀರಾ. ಓಕೆ, ಅಂಡ್
ಎಲ್ಲ ರೀತಿಯ ವ್ಯವಸ್ಥೆ ಮಾನಿಟರ್ ಮಾಡ್ತಾ ಐತೆ. ನೀವೇನು ಅನ್ಕೊಂಡಿದ್ದೀರಾ? ಸಮಯ ಹತ್ರ ಬಂದ್ರೆ ಯಾವ ಸರ್ಕಾರವೂ ನಿಮ್ಗೆ ಅಡ್ಡ ಬರಲ್ಲ. ಎಲ್ಲರೂ ಹೇಳೋದು ಅಷ್ಟೇನೆ, ಹಗ್ಗ ಹಾಕಿರಿ ಇವ್ರಿಗೆ ಅಂತ. ಹಗ್ಗಕ್ಕೆ ತುಂಬಾ ಹತ್ತಿರವಾಗಿದ್ದೀರಾ, ಮೇಂಟೈನ್ ಮಾಡ್ಕೊಳ್ಳಿ. ದಡ್ಡತನ ವರ್ಕೌಟ್ ಆಗಲ್ಲ. ಯಾಕೆ ಅಂತಂದ್ರೆ ನಿಮಗೆ ಗಲಾಟೆ ಮಾಡಿ ನಿಮ್ಮ ದಡ್ಡತನವನ್ನ ಎಕ್ಸ್ಪ್ರೆಸ್ ಮಾಡಿದ್ವಿ. ಬಟ್ ಆದರೆ ಒಂದು ವಿಚಾರ ಅಂತೂ ಅರ್ಥ ಆಯ್ತು, ನಮಗೆ ಒಂದು ಗುಂಪು ಸಪ್ರೇಟ್ ಆಗಬೇಕಾಗಿತ್ತು, ಅದು ಸಸ್ಪೆಕ್ಟ್ ಗುಂಪು. ನೀವು ಇವತ್ತು ಸಸ್ಪೆಕ್ಟ್ ಅನ್ನೋ ಒಂದು ರೌಂಡ್ ಆಫ್ಗೆ ನೀವೇ ಮಾಡ್ಕೊಂಡಿದ್ದೀರಾ. ಅಂಡ್ ವಿ ಆರ್ ಹ್ಯಾಪಿ ದಟ್ ನೀವು ಗಲಾಟೆ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ಯಾಕೆ ಅಂತಂದ್ರೆ ಸಸ್ಪೆಕ್ಟ್ಗಳು ಯಾರು ಅಂತ ನಮಗೂ ಕೂಡ ಕಾತ್ರದಿಂದ ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಒಂದು ಗಲಾಟೆ ಆಗುತ್ತೆ ಅಂತ ನಾವಂತೂ ಐ ವಾಸ್ ವೇಟಿಂಗ್. ಈ ಗಲಾಟೆ ಆಗತ್ತೆ ಅಂತ ನನಗಂತ ಅನಿಸಿತ್ತು. ನಾನು ವೇಟ್ ಕೂಡ ಮಾಡ್ತಾ ಇದ್ದೆ. ಯಾಕೆ ಅಂತಂದ್ರೆ ಗಲಾಟೆ ಮಾಡಿದನು ಸಸ್ಪೆಕ್ಟ್ ಆಗಿರ್ಲೇಬೇಕು. ಅಂಡ್ ಐ ಆಮ್ ಶ್ಯೂರ್ ನನ್ನ ಗೆಸ್ಸು ವರ್ಕೌಟ್ ಆಯ್ತು. ರಹಬಾತ್ ಮುಂದಿನ ವಿಚಾರ ವಿ ಆರ್ ವರ್ಕಿಂಗ್. ಓಕೆ, ಇಲ್ಲಿ ಅದಕ್ಕೆ ಹೇಳೋದು, ಮಹೇಶ್ ತಿಮ್ರೋಡು ಮತ್ತೆ ಅವರೆಲ್ಲ ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ. ಓಕೆ, ಇನ್ ಎವ್ರಿ ಕೆಲಾಮಿಟಿ ದರ್ ಇಸ್ ಅನ್ ಆಪರ್ಚುನಿಟಿ, ಅಂಡ್ ಇನ್ ಎವ್ರಿ ಆಪರ್ಚುನಿಟಿ ದರ್ ಇಸ್ ಅ ಕೆಲಾಮಿಟಿ. ಇಟ್ ಈಸ್ ಅಪ್ ಟು ಯು ವಾಟ್ ಟು ಚೂಸ್, ಕೆಲಾಮಿಟಿ ಆರ್ ಆಪರ್ಚುನಿಟಿ. ನಾನು 99% ಕೆಲಾಮಿಟಿ ಇದು, 1% ಆಪರ್ಚುನಿಟಿ ಇದ್ರೆ ಆ 1% ಆಪರ್ಚುನಿಟಿ ನಾನು ಯಾವಾಗ ಮುಟ್ಟಿರೋದು. ಎಷ್ಟೋ ಜನಕ್ಕೆ 99% ಆಪರ್ಚುನಿಟಿ ಇರುತ್ತೆ, 1% ಕೆಲಾಮಿಟಿ ಇರ್ತದೆ. ಅವ್ರು ಕೇರ್ಲೆಸ್ ಮಾಡಿ ಕೆಲಾಮಿಟಿಲಿ ಬೀಳ್ತಾರೆ. ಇವತ್ತು ನಿಮ್ ಜೊತೆ ಆಗಿದ್ದು ಅದೇನೇನೆ. ನಿಮ್ಗೆ 99% ಆಪರ್ಚುನಿಟಿ ಇತ್ತು, 1% ಕೆಲಾಮಿಟಿ ಇತ್ತು. ಇವತ್ತು ನೀವು ಕೈ ಮಾಡಿ ನಿಮ್ಮ ಮೈ ಮೇಲೆ ನೀವೇ ಹಾಕೊಂಡಿದ್ದೀರಾ. ನೀವ್ ಅನ್ಕೊಂಡಿದ್ದೀರಾ ಬಿಡೋ ಏನು ಕೈ ಮಾಡಿದೇನಂತ. ಅಲ್ಲಿ 100 ಕ್ಯಾಮ್ರಾಗಳು ನಿಮ್ಮ ಮುಖಗಳನ್ನ, ನಿಮ್ಮ ಬಾಡಿನ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ನೀವು ಒಂದು ಸಸ್ಪೆಕ್ಟ್ ಗುಂಪಾಗಿ ಮಾರ್ಕ್ ಆಗಿದ್ದೀರಾ. ಅದು SIT ಆಗಿರ್ಬೋದು, ಇಂಟೆಲಿಜೆನ್ಸಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು. ಅಫ್ಕೋರ್ಸ್ CBI ಮಾನಿಟರ್ ಮಾಡ್ತಾ ಇದ್ರೆ ಅವರು ಕೂಡ ನಿಮ್ಮನ್ನ ಸಸ್ಪೆಕ್ಟ್ ಆಗಿನೇ ಮಾರ್ಕ್ ಮಾಡ್ಕೊಂತಾರೆ. ಯಾಕೆ ಅಂತಂದ್ರೆ ತನಿಖೆಗೆ ಗಲಾಟೆ ಮಾಡಿ ನೀವು ಅಡ್ಡ ಬಂದಿದ್ದೀರಾ. ನೀವು ಯಾವಾಗೂ ಈ ಕೇಸ್ ಮುಗಿಯೋವರೆಗೂ ನೀವೆಲ್ಲ ಸಸ್ಪೆಕ್ಟ್ ಆಗೇ ಉಳಿತೀರಾ. ನಿಮ್ಮ ಮನೆ ಬರ ಚೆನ್ನಾಗಿಲ್ಲ ಅಂತಂದ್ರೆ ಅರೆಸ್ಟ್ ಆಗ್ತೀರಾ. ಗ್ಲಾಡ್ ಟು ನೋ ದಟ್ ಯು ಆರ್ ಎ ಸಸ್ಪೆಕ್ಟ್. ಓಕೆ, ನಾನು ಹೇಳ್ದಲ್ಲ, ಇನ್ ಎವ್ರಿ ಕೆಲಾಮಿಟಿ ದರ್ ಇಸ್ ಅನ್ ಆಪರ್ಚುನಿಟಿ, ಅಂಡ್ ಇನ್ ಎವ್ರಿ ಆಪರ್ಚುನಿಟಿ there is a calamity. It is up to you what to choose, and I always choose opportunity against calamity. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.